ವೆಲ್ಕಮ್ ಬ್ಯಾಕ್ ಟು ಲೈಫ್ ಅಬೌಟ್ ಪೆಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ, ನಾನು ನನ್ನ ಬಡ್ಜೀಸ್ಗೆ ಯಾವ ಸೀಡ್ಸ್ನ ಮತ್ತು ಯಾವ ಸೀಡ್ ಮಿಕ್ಸ್ನ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವ್ಯಾವ ಸೀಡ್ಸ್ ಕೊಡ್ತೀನಿ, ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡ್ತೀನಿ ಅಂತ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಮ್ಮ ಚಾನಲ್ 1K ನಿಯರ್ ಹೋಗ್ತಾ ಇದೆ. ಸೊ ಪ್ಲೀಸ್ ಬೇಕಂದ್ರೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡ್ತಿದ್ದೀರಾ, ನಾನು ಬಡ್ಜೀಸ್ಗೆ ಯಾವ್ಯಾವ ಸೀಡ್ಸ್ನ ಕೊಡ್ತೀನಿ ಅಂತ ತಿಳಿಸ್ತೀನಿ. ಫಸ್ಟ್ನೇದಾಗಿ ಬಂದುಬಿಟ್ಟು ನವಣೆ ಕೊಡ್ತೀನಿ. ನವಣೆ ಮತ್ತು ಸಜ್ಜೆ ಫ್ರೆಂಡ್ಸ್, ಮತ್ತು ಸೋಪಿನ ಕಾಳು ತೋರಿಸ್ತಾ ಇದ್ದೀನಲ್ಲ, ನವಣೆ, ಸೋಪಿನ ಕಾಳು, ಮತ್ತು ಇದು ಸಜ್ಜೆ ಫ್ರೆಂಡ್ಸ್ ಇದು, ಮತ್ತು ಕುಸುಮೆ ಸೀಡ್ಸ್ ಅನ್ನಲ್ಲ ಅದು, ಭತ್ತ ಮತ್ತು ಚಿಪ್ಪೆ ಇಲ್ಲದ ನವಣೆ. ತುಂಬ ಜನ ಕೇಳ್ತಾ ಇರ್ತಾರೆ ಚಿಪ್ಪೆ ಇಲ್ಲದ ನವಣೆ ಅಂದರೆ ಅದರಿಂದ ಅದೇ ಚಿಪ್ಪೆ ಇಲ್ಲದ ನವಣೆ. ನೋಡ್ತಾ ಇದ್ದೀರಾ, ಇಷ್ಟು ಸೀಡ್ಸ್ನ ನನ್ನ ಬಡ್ಜೀಸ್ಗೆ ನಾನು ಕೊಡ್ತೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ, ಬೌಲಲ್ಲಿ ಅರ್ಧ ಪ್ರಮಾಣದಷ್ಟು ನಾನು ನವಣೆ ತೊಗೊಂಡಿದ್ದೀನಿ. ನಾನು ಜಿಪ್ಪೆ ತೆಗೆಸ್ತೀನಿ. ಸೊ ನೆಕ್ಸ್ಟು ಅದಕ್ಕೆ ಭತ್ತ ಆ್ಯಡ್ ಮಾಡೋಣ. ನೋಡ್ತಾ ಇದ್ದೀರಾ ಭತ್ತ. ಸೊ ಭತ್ತನ 2 ಸಣ್ಣ ಇದ್ರ ಮುಷ್ಟಿಯಷ್ಟು ತೊಗೊತೀನಿ ಅಷ್ಟೇ, ಮೇಲ್ಗಡೆ ಸ್ವಲ್ಪ ತೊಗೊತೀನಿ. ಭತ್ತ ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಕೊಡಬಾರ್ದು. ಕೊಟ್ಟರು ಏನಾಗಲ್ಲ, ಅರ್ಧ ಕೊಟ್ಟರು ನಡೆಯುತ್ತೆ ಸೀಡ್ಸಲ್ಲಿ. ಅಂದರೆ ನೀವು ನವಣೆ ಎಷ್ಟು ಕೊಟ್ಟಿರ್ತೀರೋ ಅದರ ಅರ್ಧ ಭತ್ತ ಕೊಟ್ಟರು ನಡೆಯುತ್ತೆ ಫ್ರೆಂಡ್ಸ್, ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ನೋಡ್ತಾ ಇದ್ದೀರಾ, ಇದೇ ಭತ್ತ. ಸೊ ಎರಡನ್ನೂ ಕಲಸಿಟ್ಟಿದ್ದೀನಿ ಫ್ರೆಂಡ್ಸ್. ಜೊತೆಗೆ ಸಜ್ಜೆ ಇತ್ತಲ್ಲ ಬೌಲಲ್ಲಿ, ಆ ಸಜ್ಜೆನೂ ಕೂಡ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ಅದು ವೀಡಿಯೋಸ್ ರೆಕಾರ್ಡ್ ಆಗಿದೆ ಅಂದ್ಕೊಂಡೆ, ಬಟ್ ಆಗಲೇ ಇರಲಿಲ್ಲ. ಸೊ ಸಜ್ಜೆನೂ ಹಾಕಿದ್ದೀನಿ ಅದಕ್ಕೆ. ಸೊ ನೆಕ್ಸ್ಟ್ ಈಗ ಸೋಪಿನ ಕಾಳು ಹಾಕೋಣ ಫ್ರೆಂಡ್ಸ್. ಸೋಪಿನ ಕಾಳನ್ನ ಫ್ರೆಂಡ್ಸ್ 10 to 20 ಗ್ರಾಮ್ಸ್ ಕೊಡಬೇಕಷ್ಟೇ, ಜಾಸ್ತಿ ಕೊಡಬಾರ್ದು. ಸೊ ನೋಡಿ ತೋರಿಸ್ತೀನಲ್ಲ ಅಷ್ಟು ಕೊಟ್ಟರೆ ಸಾಕು. ಸೋಪಿನ ಕಾಳು ಒಂದು ವೀಕ್ಗೆ ಜಾಸ್ತಿ ಏನು ಕೊಡೋ ಅವಶ್ಯಕತೆ ಇಲ್ಲ. ಸೋಪಿನ ಕಾಳಲ್ಲಿ ಫೈಬರ್ ಕಂಟೆಂಟ್ ಇರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಸೋಪಿನ ಕಾಳು ಕೊಡೋದ್ರಿಂದ ಡೈಜೆಷನ್ ಮತ್ತು ಮೋಷನ್ ಕ್ಲಿಯರಾಗಿ ಹಾಗೂ ಚೆನ್ನಾಗಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಕುಸುಮೆ ಕೊಡೋಣ ಫ್ರೆಂಡ್ಸ್. ಕುಸುಮೆ ಬೀಜನ ಕೊಡೋಣ. ಕುಸುಮೆನ ಜಸ್ಟ್ 10 to 12 ಸೀಡ್ಸ್ ಕೊಡಬೇಕಾಗುತ್ತೆ, ಕಡಿಮೆ ಕ್ವಾಂಟಿಟಿಯಲ್ಲಿ. ನೋಡ್ತಾ ಇದ್ದೀರಲ್ಲ, ಇದೆ ಕುಸುಮೆ. 10 to 12 ಆರ್ ಒಂದು 15 ಅಷ್ಟು ಕೊಟ್ಟರು ನಡೆಯುತ್ತೆ. ಕುಸುಮೆ ಜಾಸ್ತಿ ಹಾಕ್ಬಾರ್ದು, ಯಾಕಂದರೆ ಕುಸುಮೆ ಜಾಸ್ತಿ ಬರ್ಡ್ಸ್ ಲೈಕ್ ಮಾಡಲ್ಲ. ಆ್ಯಂಡ್ ಕುಸುಮೆಯಲ್ಲಿ ಫ್ರೆಂಡ್ಸ್ ಆ್ಯಂಟಿಬಯೋಟಿಕ್ ಇರುತ್ತೆ. ಆ್ಯಂಟಿಬಯೋಟಿಕ್ಕಿಂತ ಬಡ್ಜೀಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಕುಸುಮೆನ ಜಸ್ಟ್ ಏನು ಕೊಡಬೇಕಂದ್ರೆ ಒಂದು ಲೈಟಾಗಿ ಕೊಡಬೇಕಾಗುತ್ತೆ ಅಷ್ಟೇ. ಕುಸುಮೆನ ಲೈಕ್ ಸನ್ಫ್ಲವರ್ ಕೊಡ್ತಿರಲ್ಲ ಆ ಥರ ಲೈಟಾಗಿ ಕುಸುಮೆ ಕೊಡಬೇಕಾಗುತ್ತೆ. ಸೊ ಈಗ ನೆಕ್ಸ್ಟ್ ಸೀಡ್ ಬಂದುಬಿಟ್ಟು ಫ್ರೆಂಡ್ಸ್, ನೆಕ್ಸ್ಟ್ ಸೀಡ್ ಬಂದ್ಬಿಟ್ಟು ಇದು ಫ್ರೆಂಡ್ಸ್ ಚಿಪ್ಪೆ ಇಲ್ಲದೆ ಇರೋ ನವಣೆ ಅಂತ ಹೇಳ್ತಿದ್ನಲ್ಲ ನಾನು ನಿಮಗೆ, ಅದೇ ಇದು ಸಣ್ಣ ನವಣೆ ಅಂತಾರೆ. ಇದನ್ನು ಫಿಂಚಸ್ಸಿಗೆ ತುಂಬಾ ಯೂಸ್ ಮಾಡ್ತಾರೆ ನಾರ್ತ್ ಸೈಡಲ್ಲಿ. ಫಿಂಚಸ್ಸಿಗೆ ಇದನ್ನು ತುಂಬ ಹಾಕ್ತಾರೆ, ಯಾಕಂದರೆ ಫಿಂಚಸ್ಸಿಗೆ ಹೇಳಿನಲ್ಲ ಕೆಲವಕ್ಕೆ ಚಿಪ್ಪೆ ಇಲ್ಲದ ತಿಂದ ಅಭ್ಯಾಸ ಇರಲ್ಲ. ಸೊ ಫಿಂಚಸ್ ಬ್ರೀಡಿಂಗ್ಗೆ ಮತ್ತು ಲೂಸ್ ಮೋಷನ್ ಆದಾಗ ಬಡ್ಜೀಸ್ಗೆ ಯೂಸ್ ಮಾಡ್ತಾರೆ, ಯಾಕಂದರೆ ಅದರಲ್ಲಿ ಜಾಸ್ತಿ ಆಯಿಲ್ ಕಂಟೆಂಟ್ ಇರಲ್ಲ. ಸೊ ಹಾಗಾಗಿ ಯೂಸ್ ಮಾಡ್ತಾರೆ. ಅದನ್ನು ನೀವು ಬೇಕಂದರೆ ಅರ್ಧ ಪ್ರಮಾಣ ಕೊಡ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ಇಷ್ಟು ಸೀಡ್ಸು ನಾನು ನಮ್ಮ ಬಡ್ಜೀಸ್ಗೆ ಕೊಡೋ ವೀಕ್ಲಿ ಡಯಟ್ ಪ್ಲ್ಯಾನ್. ಇದು ಬಡ್ಜೀಸ್ಗೆ ನಾನು ವೀಕ್ಲಿ ಇದೇ ಥರ ಕೊಡೋದು. ಆ್ಯಕ್ಚುಲಿ ಇದು ವೀಕ್ಲಿ ಆಗೋಲ್ಲ, ಒಂದು 3 to 4 ಡೇಸ್ ಆಗುತ್ತೆ. 3 to 4 ಡೇಸ್ ಆಗುತ್ತೆ. ಅದು ಈಗ ಚೀಕ್ಸ್ ಇರೋದ್ರಿಂದಾಗಿ ಒಂದು 3 ಡೇಸ್ ಬರ್ಬೋದು ಅಷ್ಟೇ ಫ್ರೆಂಡ್ಸ್. ಇದು ಸೀಡು, ಈ ಬೌಲ್ ಫುಲ್ ಸೀಡು ಇಷ್ಟೇ ನಾನು ಕೊಡೋದು. ನೋಡ್ತಾ ಇದ್ದೀರಾ, ಅಷ್ಟನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ತಗೊಂಡೋಗಿ ಸರ್ವ್ ಮಾಡಬೇಕು ಫ್ರೆಂಡ್ಸ್.
ಬನ್ನಿ ಫ್ರೆಂಡ್ಸ್, ಈ ಸೀಡನ್ನ ಸರ್ವ್ ಮಾಡೋಣ. ನಾನು ಆಲ್ರೆಡಿ ಕಲಿಸ್ಕೊಂಬಂದಿಟ್ಟಿದ್ದೀನಿ. ಈಗ ಈ ಕಡೆ ಕಡಿಮೆ ಕೊಡ್ತೀನಿ ಇದಕ್ಕೆ, ಯಾಕಂದರೆ ಇದು ಚೆಲ್ಲಿ ವೇಸ್ಟ್ ಮಾಡುತ್ತೆ. ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆನೇ ಕೊಡ್ತೀನಿ ಈ ಬಡ್ಜೀಸ್ಗೆ, ಈ ಪೇರ್ಗೆ. ನಾವೆಷ್ಟು ಕೊಟ್ಟರು ಅದು ಚೆಲ್ಲಿ ಹಾಳು ಮಾಡುತ್ತೆ ಇದು ಪೇರು. ಸೊ ಹಾಗಾಗಿ ಡೈಲಿ ಅದಕ್ಕೆ ಚೇಂಜ್ ಮಾಡ್ತಾಯಿರ್ತೀನಿ ಆ ಪೇರಿಗೆ ಮಾತ್ರ. ಸೊ ನೆಕ್ಸ್ಟು ಫಿಂಚಸ್ಗೆ ಫ್ರೆಂಡ್ಸ್, ಫಿಂಚಸ್ಗೆ ಕೂಡ ಮೀಡಿಯಮಲ್ಲಿ ಕೊಡ್ತೀನಿ. ಯಾಕಪ್ಪ ಅಂತಂದರೆ ಫಿಂಚಸ್ಸು ತಿಂತವೆ, ಬಟ್ ಸೀಡ್ ಅಷ್ಟೊಂದು ಜಾಸ್ತಿ ಕೊಟ್ಟರಷ್ಟು ಫಿಂಚಸ್ಸು ಫ್ರೆಂಡ್ಸ್ ಏನು ಮಾಡ್ತವೆ ಅಂದರೆ ಕೆದರಿ ಹೊರಗೆ ಹಾಕೋದು ಅವು ಜಾಸ್ತಿ ಮಾಡ್ತವೆ. ಸೊ ಫಿಂಚಸ್ಗೂ ಕಡಿಮೆ ಕ್ವಾಂಟಿಟಿಲೇ ಹಾಕಿರ್ತೀನಿ, ನಾನು ಫುಲ್ ಬೌಲ್ ತುಂಬ್ಸೋಕ್ಕೆ ಹೋಗಲ್ಲ. ಸೊ ಫ್ರೆಂಡ್ಸ್, ಈಗ 2 kg ಸರ್ವ್ ಮಾಡಿದ್ವಿ. ಈಗ ಉಳಿದಿರೋ ಸೀಡನ್ನ ಕೆಳಗಡೆ ಬ್ರೀಡಿಂಗ್ ಮಾಡಿದಾವಲ್ಲ ಆ ಕೇಜಲ್ಲಿ ಇಡ್ತೀನಿ. ಸೊ ಇಷ್ಟು ಫ್ರೆಂಡ್ಸ್ ನಾನು ಕೊಡೋ ಬಡ್ಜೀಸ್ಗೆ ಕೊಡೋ ಸೀಡ್ ಮಿಕ್ಸು. ಸೊ ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ ಫ್ರೆಂಡ್ಸ್.